ಆಕಾಶವಾಣಿ ಮಂಗಳೂರು. ಕೇಳಿರಲ್ಲ ದಾನ ನೃತ್ಯ ವರ್ಣ ವೈಭವ ಮೇಳಗೊಂಡ ವೇಷವಾಗೂ ರಸವಿಲಾಸವ. ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನ. ತಾಳಗತಿಯೋ ಕಾಲಗತಿಯ ಗುಣಿಸಿದಂದವ. ಅಭಿಯಾನದ 22ನೆಯ ಹೆಜ್ಜೆ ಯಕ್ಷಗಾನದಲ್ಲಿ ಬದಲಾವಣೆ. ಕೇಳಿರಲ್ಲ ಗಾನ ನೃತ್ಯ. ಈ ಹೆಜ್ಜೆಗೆ ಬರಹದ ಬೆರಳು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಈ ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು PS ಸೂರ್ಯನಾರಾಯಣ ಭಟ್. ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ. ವಂದಿಸುವೆಯೇ ಗಣನಾಥ ಭಕ್ತರ ಬಂಧು ಬಂಧು ಸಿದ್ಧಿವಿನಾಯಕ ಚಂದ್ರಚೂಡನ ಕಂದ ಮುನಿಜನ ವಂದ್ಯ ಬುದ್ಧಿ ಪ್ರದಾಯಕ. ಚಂದ್ರಚೂಡನ ಗಂಧ ಮುನಿಜನ ವಂದ್ಯ ಬುದ್ಧಿ ಪ್ರದಾಯಕ. ವಂದಿಸುವೆ ಗಣನಾಥ ಭಕ್ತರ ಬಂಧು ಸಿದ್ಧಿವಿನಾಯಕ. ಕರ್ನಾಟಕ ಕರಾವಳಿ ಜಿಲ್ಲೆಗಳು ಯಕ್ಷಗಾನ ಕಲೆಯ ತವರೂರು. ಮಡಿವಂತರು ಇದನ್ನು ಜಾನಪದ ವರ್ಗದಲ್ಲೇ ಪರಿಗಣಿಸುತ್ತಾರೆ. ಇದಕ್ಕೊಂದು ಲಕ್ಷಣ ಗ್ರಂಥವಿಲ್ಲ, ಶಾಸ್ತ್ರೀಯ ಪರಿಭಾಷೆಯಿಲ್ಲ. ಗಾನ, ಹಿಮ್ಮೇಳ, ನರ್ತನ, ವೇಷ, ಅರ್ಥಗಾರಿಕೆ ಮುಂತಾದ ಇತರ ಅಂಗಗಳಲ್ಲಿ ಇದಮಿತ್ತಂ ಎಂದು ನಿರ್ದಿಷ್ಟವಾದ ಒಂದು ನಿಯಮ ಒಂದು ಕಾಲಕ್ಕೆ ಇರಲಿಲ್ಲ. ಕಾಲ, ದೇಶ, ಪರಿಸರಗಳ ಭೇದದಿಂದ ಇದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಪ್ರದರ್ಶಿಸಲ್ಪಡುತ್ತಿತ್ತು. ಮಾರ್ಗೀಯ ಕಲೆಗಳಂತೆ ಇದಕ್ಕೆ ಕಟ್ಟುನಿಟ್ಟಾದ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಹೇಳಿಕೊಳ್ಳುವಂತಹ ಅಭ್ಯಾಸ ಪರಿಶ್ರಮವೂ ಇರಲಿಲ್ಲ. ಸಣ್ಣ ಪ್ರಾಯದಲ್ಲಿ 4-5ನೇ ತರಗತಿ ಆದ ಮೇಲೋ ಇನ್ನು ಅದಕ್ಕೆ ಮೊದಲೋ ಆಸಕ್ತಿಯಿಂದಲೋ ಬಡತನದಿಂದಲೋ ಶಾಲಾ ಶಿಕ್ಷಣ ಬಿಟ್ಟು ಯಕ್ಷಗಾನಕ್ಕೆ ಸಹಾಯಕರಾಗಿ ಸೇರುತ್ತಿದ್ದರು. ಹೀಗೆ ಸೇರಿದವರು ಇಂದು ಆ ಕ್ಷೇತ್ರದಲ್ಲಿ ಖ್ಯಾತ ಕಲಾವಿದರಾಗಿ ಬೆಳಗುತ್ತಿದ್ದಾರೆ. ಖ್ಯಾತ ಯಕ್ಷಗಾನ ಹಾಸ್ಯ ಕಲಾವಿದ ಬಂಟ್ವಾಳ ಜಯರಾಮಾಚಾರ್ಯ ಅವರು ಹಣದ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ವಿದ್ಯಾಭ್ಯಾಸ 7ನೇ ತರಗತಿಯಲ್ಲಿ ನಿಲ್ಲಿಸಿದೆ. ತಂದೆಯ ಜೊತೆಯಲ್ಲಿ ಅಮಟಾಡಿ ಮೇಳಕ್ಕೆ ಹೋದೆ. ಆಮೇಲೆ ಅವರು ಮೇಳ ನಿಲ್ಲಿಸಿದ್ರು, ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೂ ನಾನು ಮೇಳಕ್ಕೆ ಹೋಗ್ತಾ ಇದ್ದೆ. ಸಣ್ಣ ಸಣ್ಣ ಪಾತ್ರಗಳು, ಮುಖ್ಯ ಪಾತ್ರಗಳನ್ನೇನು ಅಲ್ಲ. ದೇವತೆ ಬಲ, ಮತ್ತೆ ರಕ್ಕಸ ಬಲ, ಕಿರಾತ ಬಡೆ
ಇದು ನಕುಲ ಸಹದೇವರು ಇತ್ಯಾದಿ ಸಣ್ಣ ಸಣ್ಣ ಪಾತ್ರಗಳು. 2ನೇ ವರ್ಷ ಆಗುವಾಗ ಮನೋಹರ ಕುಮಾರರು ಕೂಡ ಅದಕ್ಕೆ ಸೇರಿದ. ನಾನು ಅವನು ಅಮಟಾಡಿ ಮೇಳದಲ್ಲಿ ಜೊತೆಯಾಗಿ ತಿರುಗಾಟ ಮಾಡಿದವರು. ಆಮೇಲೆ ಸುಂಕದಕಟ್ಟೆ ಮೇಳಕ್ಕೆ ಹೋದೆ. ಸುಂಕದಕಟ್ಟೆ ಮೇಳ ಆರಂಭ ಆದ ವರ್ಷ ಕಾವೂರು ಕೇಶವ ಎಂಬವರು ಆ ಮೇಳವನ್ನು ಮಾಡಿದ್ರು. ಆವಾಗ ನಾನು ಹೋದೆ. ಅದರಲ್ಲಿ 1 ವರ್ಷ ತಿರುಗಾಟ ಮಾಡಿ ಮತ್ತೆ ಸ್ವರ್ನಾಡು ಮೇಳ ಅಂತ ಹೇಳಿದ್ರು. ಸ್ವರ್ನಾಡು ಮೇಳದಲ್ಲಿ ಒಂದು ಹೆಚ್ಚು ಹಾಸ್ಯ ಪಾತ್ರಗಳು ಸಿಗ್ತಿತ್ತು. ಈ 3 ಮೇಳಗಳ ತಿರುಗಾಟ ಮಾಡಿ ಆದ್ಮೇಲೆ ಕಾಟಿನ ಮೇಳಕ್ಕೆ ಸೇರಿದೆ. ಈ ಅಮಟಾಡಿ ಮೇಳದಲ್ಲೆಲ್ಲ ಒಂದು 12 ಮೈಲು 9 ಮೈಲು ಹೀಗೆಲ್ಲ ನಡ್ಕೊಂಡೆ. ನಮಗೆ ಒಂದು ಸಾಮಾನ ಕಟ್ಟು ಕೊಡ್ತಿದ್ರು, ಅದನ್ನು ಹೊತ್ತುಕೊಂಡು ನಡ್ಕೊಂಡು ಹೋಗ್ಬೇಕು. ಇತ್ಲಾಗಿಂದ ನಮ್ಮ ಬ್ಯಾಗು ಅದು ಇದೆಲ್ಲ ಹಿಡ್ಕೊಂಡು 12 ಮೈಲು ನಡ್ಕೊಂಡು ಹೋಗಿ 2 ಹೊತ್ತು ಊಟ ಇರಲಿಲ್ಲ ಅವಾಗ, ಒಂದೇ ಹೊತ್ತು. ಯಾಕೆಂತೇಳಿದ್ರೆ ಇಲ್ಲಿಯ ಕೆಲಸಗಾರರು ಅಲ್ಲಿಗೆ ಹೋಗಿ ಮುಟ್ಟಿ ಆಮೇಲೆ ಅಡುಗೆ ಮಾಡಿ ಆಮೇಲೆ ಊಟ ಆಗಬೇಕು. ಇದು ಮಧ್ಯಾಹ್ನದ್ದು ರಾತ್ರಿದು ಒಂದೇ ಹೊತ್ತು ಊಟ 4-5 ಗಂಟೆಗೆ. ಆಗ ಈ ಕಾರ್ಯಕ್ರಮ ಮಾಡಿಸೋರು ಏನು ಕೊಡೋ ಕ್ರಮ ಇರಲಿಲ್ಲ. ವೀಳ್ಯ ಕೊಟ್ಟರು ಅವರದ್ದಾಯ್ತು. ಆವಾಗ ನಮ್ಮ ಕೈಗೆ 35 ಪೈಸೆ ಕೊಡ್ತಿದ್ರು. 35 ಪೈಸೆಯಲ್ಲಿ ಒಂದು ತಿಂಡಿ ಚಾ, ಒಂದು 5 ಪೈಸೆ ಬೀಡಿಗೆ, ಹೀಗೆ ನಡೀತಾ ಇತ್ತು. ಹಾಗಿತ್ತು ಕಾಲ. ಬದಲಾವಣೆ ಎನ್ನುವುದು ಜಗತ್ತಿನಲ್ಲಿ ಮನುಷ್ಯ ನಿರ್ಮಿತ ಸಂಗತಿಗಳಲ್ಲಿ ಸಹಜವಾದ, ಸ್ಥಿರವಾದ ಒಂದು ಗುಣವಾಗಿದೆ. ಅದಕ್ಕೆ ಯಕ್ಷಗಾನ ಕ್ಷೇತ್ರವು ಹೊರತಲ್ಲ. ಇಂದು ಯಕ್ಷಗಾನಕ್ಕೆ ನಿಗದಿತ ಪಠ್ಯ, ತರಗತಿಗಳು ವಿದ್ವಾಂಸರಿಂದ ರಚಿಸಲ್ಪಟ್ಟಿದೆ. ಯಕ್ಷಗಾನದ ಅಭಿವೃದ್ಧಿಗೆ ಅಕಾಡೆಮಿಯು ಹುಟ್ಟಿಕೊಂಡಿದೆ. ಹಲವಾರು ಸಂಘ ಸಂಸ್ಥೆಗಳು ಯಕ್ಷಗಾನವನ್ನು ಉಳಿಸಿ ಬೆಳೆಸುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ. ಕಲೆಯನ್ನು, ಕಲಾವಿದರನ್ನು ಗೌರವಿಸುವ, ಪ್ರತಿಷ್ಠಿತರ ಹೆಸರಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳನ್ನು ನೀಡುವ ಪ್ರೋತ್ಸಾಹಕ ವಿಧಾನಗಳು ವಿಜೃಂಭಿಸುತ್ತಿದೆ. ಇಂದು ಯಕ್ಷಗಾನವು ದೇಶದ ಎಲ್ಲೆ ಮೀರಿ ಅಂತಾರಾಷ್ಟ್ರೀಯವಾಗಿ ಮನ್ನಣೆ ಪಡೆದಿದೆ. ವಿವಿಧ ರೂಪಾಂತರಗಳಾಗಿ ಯಶಸ್ಸು ಗಳಿಸಿದೆ. ರಾಷ್ಟ್ರೀಯ ಹಬ್ಬ ಸಮಾರಂಭಗಳ ಸ್ತಬ್ಧ ಚಿತ್ರಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಸಮಾರಂಭಗಳಲ್ಲಿ, ರಾಮನವಮಿ, ಗಣೇಶ ಹಬ್ಬ, ನವರಾತ್ರಿ ಹೀಗೆ ಬೇರೆ ಬೇರೆ ಹಬ್ಬಗಳಲ್ಲಿ, ಊರಿನ ಉತ್ಸವ, ಬ್ರಹ್ಮಕಲಶಗಳಲ್ಲಿ ಯಕ್ಷಗಾನವು ತನ್ನದೇ ಆದ ವೈಶಿಷ್ಟ್ಯದಿಂದ ಜನಮನ್ನಣೆ ಗಳಿಸಿದೆ. ಕೊಡವಿ ಬಾತೆ ಕೇಳದು ಅನಿವಾರ್ಯವಾಗಿಯೂ ಯಕ್ಷಗಾನ ಕಲೆಗೆ ಮನಸೋತೋ ಶಾಲೆ, ಮನೆ, ತಂದೆ, ತಾಯಿ, ಸೋದರ ಸೋದರಿಯರನ್ನು ಬಿಟ್ಟು ಮೇಳ ಸೇರುತ್ತಿದ್ದ ಮಕ್ಕಳು ಹಿರಿಯ ಕಲಾವಿದರ ಸೇವೆ ಮಾಡಿ ಕುಣಿತ ಕಲಿಯುತ್ತಿದ್ದರು. ಬಳಿಕ ಕೋಡಂಗಿ, ನಿತ್ಯವೇಷ ಅಥವಾ ಬಾಲಗೋಪಾಲ, ಸ್ತ್ರೀವೇಷ, ಷಣ್ಮುಖ, ಸುಬ್ರಾಯ ಹೀಗೆ ಪೂರ್ವರಂಗದ ವೇಷಗಳನ್ನು ಕಟ್ಟುತ್ತಾ ಹಂತ ಹಂತವಾಗಿ ಬೆಳೆಯುತ್ತಾ ದೊಡ್ಡ ವೇಷಧಾರಿಗಳಾಗುತ್ತಿದ್ದರು. ಕೆಲವು ಕಲಾವಿದರ ಮನೆಯೇ ಮಳೆಗಾಲದಲ್ಲಿ ಕಲಾಕೇಂದ್ರವಾಗುತ್ತಿತ್ತು. ಕಳೆದ ಶತಮಾನದ ಆದಿಭಾಗದಲ್ಲಿ ಕುರಿಯ ವಿಠಲಶಾಸ್ತ್ರಿಗಳ ಮನೆಯಂಗಳದಲ್ಲಿ ಕುಣಿತ ಕಲಿತ ಮಕ್ಕಳೇ ಮುಂದೆ ಮಹಾನ್ ಕಲಾವಿದರಾಗಿ ಮೇಳಗಳನ್ನು ಉಳಿಸಿದರು. ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿ ಪಾತಾಳ ವೆಂಕಟರಮಣ ಭಟ್ಟರು
ನಾನು ಅದು 8ನೇ ತರಗತಿ ಮುಗಿಸಿ ಮನೆಯಲ್ಲಿ ಮುಂದರಿಸದೆ ಸುಮ್ಮನೆ ತಿರುಗಾಡ್ತಾ ಇದ್ದೆ. ಆಗ ಅಲ್ಲಿ ನಮ್ಮ ಕುರಿಯದ ವೆಂಕಟರಮಣ ಶಾಸ್ತ್ರಿಗಳು, ನಮ್ಮ ಕುರಿಯ ವಿಠಲ ಶಾಸ್ತ್ರಿ ಅಂತ ಇದ್ದರಲ್ಲ, ಅವರ ತಂದೆಯವರು, ಅವರು ನಾಟಕ ಕಂಪನಿ ಮಾಡಿದವರು, ಯಕ್ಷಗಾನ ಕಲಾವಿದ, ಬಹಳ ಪ್ರಸಿದ್ಧ ಮನೆತನ, ಕುರಿಯದ ಮನೆತನ ಅಂದರೆ. ಅವರು ನನ್ನನ್ನು ನೋಡಿ ಮೇಳಕ್ಕೆ ಬರ್ತೀಯಾ ಅಂತ ಕೇಳಿದರು, ಯಕ್ಷಗಾನಕ್ಕೆ ಪ್ರವೇಶ ಮಾಡ್ತೀಯಾ ಅಂತ ನನ್ನ ಮನೆಯವರಲ್ಲಿ ಕೇಳಿದರು. ನಮಗೆ ಬಾಲ ಕಲಾವಿದನ ಅದೇ 13-14ನೇ ವರ್ಷ. ಯಕ್ಷಗಾನ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ಸ್ವಲ್ಪ ಪುರಾಣದ ಅನುಭವ ಅಭ್ಯಾಸ ಎಲ್ಲ ಇತ್ತಷ್ಟೇ. ಅದರ ಮೇಲೆ ಇಂಟ್ರೆಸ್ಟ್ ಭಾಳ ಇತ್ತು. ಆಗ ಕಾಲಕ್ಕೆ ವಿಠಲ ಶಾಸ್ತ್ರಿಗಳು ಧರ್ಮಸ್ಥಳ ಮೇಳದ ಯಜಮಾನರಾಗಿದ್ದರು, ನಡೆಸುವವರು. ಆದ್ದರಿಂದ ಹೇಳಿದರು ಅವರು, ನನ್ನ ಮಗ ವಿಠಲ ಮೇಳ ಮಾಡಿದ್ದಾನೆ, ನಡೆಸ್ತಾ ಇದ್ದಾನೆ, ಅದಕ್ಕೆ ಹೋಗಿ ಸೇರ್ಬೋದು ನೀನು ಬಾ ಅಂತೇಳಿ ಅವರು ಕರೆದುಕೊಂಡು ನನ್ನ ಕೊಂಡು ಹೋಗಿ ಮೂಡುಬಿದ್ರೆ ಎಂಬ ಊರಲ್ಲಿ, ಆಗ ಗದ್ದೆಯಲ್ಲಿ ಸ್ಟೇಜನ್ನು ಕಟ್ಟಿ ಟೆಂಟನ್ನು, ಆಗ ಟೆಂಟಿನ ಆಟ ಅಂತ ಇರಲಿಲ್ಲ, ಸ್ಟೇಜಿನ ಟಿಕೆಟಿನ ಆಟಗಳು ಇರಲಿಲ್ಲ, ಯಾರ್ದೂ ಇರಲಿಲ್ಲ. ನಮ್ಮ ವಿಠಲ ಶಾಸ್ತ್ರಿಗಳು, ನಮ್ಮ ಗುರುಗಳು, ನನಗೆ ಯಕ್ಷಗಾನ ಕಲಿಸಿದ್ದೆಲ್ಲ ಅವರಲ್ಲಿ ಟೆಂಟನ್ನು ಕಟ್ಟಿಸಿ ಪರ್ಮನೆಂಟ್ ಆಗಿ, ಅಂದರೆ ಒಂದು 48 ದಿವಸ ಮೂಡುಬಿದ್ರೆಯಲ್ಲಿ ನಾಟಕದ ಕಂಪನಿ ಹಾಗೆ ಪ್ರತಿದಿನ ನೋಡೋಣ ಅಂತ ಒಂದು ಪ್ರಯೋಗ ಮಾಡಿದ್ದರು. ಅದು ನಡೆದಿತ್ತು. ಆ ಕಾಲದಲ್ಲಿ ಧರ್ಮಸ್ಥಳ ಮೇಳ ಬಹಳ ವಿಜೃಂಭಿಸ್ತಾ ಇತ್ತು, ಯಾಕಂದ್ರೆ ಪ್ರಸಿದ್ಧ ಕಲಾವಿದರೆಲ್ಲ ಅದರಲ್ಲಿದ್ದರು. ಮೊದಲ ವೇಷ ಒಂದು ಕೃಷ್ಣ ಲೀಲೆಯಲ್ಲಿ ಬಾಲಕೃಷ್ಣನ ವೇಷ, ಅದು ಕುಣಿಲಿಕ್ಕೆಲ್ಲ ಇಲ್ಲ ನೋಡಿ, ಆ ಕುಣಿತೆಲ್ಲ ಬರಲಿಲ್ಲ ನನಗೆ, ಆದ್ದರಿಂದ ನನಗೆ ಅದು ಕೊಟ್ಟಿದ್ದಾರೆ. ಮತ್ತು ರೂಪ ಚೆನ್ನಾಗಿದೆ ಅಂತೇಳಿ ಎಲ್ಲ ಮಾಡ್ತಿದ್ರು. ಆಗ ನಮ್ಮ ಗುರುಗಳಾದ ವಿಠಲ ಶಾಸ್ತ್ರಿಗಳು ಹೇಳಿದರು, ನನಗೆ ಕಲಿಸುವುದಕ್ಕೆ ವೇಳೆ ಇಲ್ಲ, ಬಿಡುವಿಲ್ಲ, ಅದರಿಂದ ಪುಂಡವೇಶಕ್ಕೆ ಕುಂಬಳೆ ರಾಮಚಂದ್ರ ಅಂತ ಇದ್ರಾಗ, ಅವರು ಒಳ್ಳೆ ಕುಣಿತದವರು, ಬಹಳ ಪ್ರಸಿದ್ಧ ಮನುಷ್ಯ. ಅವ್ರ ಹತ್ರ ಹೇಳಿದರು, ಇವನಿಗೆ ನಾಟ್ಯ ಪ್ರತಿದಿನ ಕಲಿಸಿಕೊಡು ಅಂತ. ಹಗಲು ಅವರು ಕಲಿಸಿಕೊಡ್ತಾ ಇದ್ರು. ಆಮೇಲೆ ಮುಂದೆ ಮಳೆಗಾಲದಲ್ಲೆಲ್ಲ ಪ್ರತಿ ವರ್ಷ ನಾವು ನಮ್ಮೂರಲ್ಲಿ ವಿಠಲ ಶಾಸ್ತ್ರಿಗಳ ಊರಲ್ಲೆಲ್ಲ ಯಕ್ಷಗಾನ ಶಾಲೆ ಮಾಡಿದರು. ಇಂದು ಕಾಲ ಬದಲಾಗಿದೆ, ಅಲ್ಲಲ್ಲಿ ಯಕ್ಷ ಶಿಕ್ಷಣ ನಡೆಯುತ್ತಿದೆ. ಆದರೆ ಇವುಗಳಲ್ಲಿ ಪೂರ್ಣ ಪ್ರಮಾಣದ ಯಕ್ಷಗಾನ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿಲ್ಲ ಎಂಬುದು ಸತ್ಯವಾದ ಮಾತು. ಬಡಗುತಿಟ್ಟು ಈ ವಿಚಾರದಲ್ಲಿ ತುಸು ಭಾಗ್ಯಶಾಲಿ. ಉಡುಪಿಯಲ್ಲಿ ಸುವ್ಯವಸ್ಥಿತವಾದ ಯಕ್ಷಗಾನ ಕೇಂದ್ರವಿದೆ, ಹಂಗಾರಕಟ್ಟೆಯಲ್ಲೂ ಕೇಂದ್ರವಿದೆ, ಸಾಲಿಗ್ರಾಮ ಮಕ್ಕಳ ಮೇಳವಿದೆ, ಕೆರೆಮನೆ ಕೇಂದ್ರವಿದೆ. ಹೊಸ್ತೋಟ ಮಂಜುನಾಥ ಭಾಗವತರು ಅವಧೂತ ವಿದ್ವಾಂಸರು. ಇವರು ಮನೆ ಮನೆಗಳಲ್ಲಿ ಹೆಂಗಸರು, ಮಕ್ಕಳು, ವಿಶೇಷ ಚೇತನರು, ಹೀಗೆ ಸಮಾಜದ ಎಲ್ಲ ಸ್ತರದವರಿಗೂ ಯಕ್ಷಗಾನ ಹೇಳಿಕೊಡುತ್ತಿದ್ದಾರೆ. ಉಡುಪಿಯ ಯಕ್ಷಗಾನ ಕಲಾರಂಗ ನಡೆಸುವ ಯಕ್ಷ ಶಿಕ್ಷಣ ಟ್ರಸ್ಟ್ ಶಾಲೆಗಳಲ್ಲಿ ಸಮರ್ಥ ಶಿಕ್ಷಕರಿಂದ ಯಕ್ಷ ಶಿಕ್ಷಣ ನೀಡುತ್ತಿದೆ. ಯಕ್ಷಗಾನ ಕೇಂದ್ರದ ಗುರು ಬನ್ನಂಜೆ ಸಂಜೀವ ಸುವರ್ಣರು ಯಕ್ಷಗಾನ ಕೇಂದ್ರದ ಬಗ್ಗೆ ಹೀಗೆ ಹೇಳುತ್ತಾರೆ. ಕಾರಂತರ ಕಾಲದ ನಂತರ ನಮ್ಮ ಕೇಂದ್ರದ ಒಂದು ಎಲ್ಲ ವ್ಯವಸ್ಥೆಗಳನ್ನು ಹೆರಂಜೆ ಕೃಷ್ಣ ಭಟ್ರು ನೋಡಿಕೊಳ್ಳುವಂತಹ ಪರಿಸ್ಥಿತಿ ಬಂತು. ಕಾರಂತರು ಕೇಂದ್ರದಿಂದ ಅವರು ತೀರಿ ಹೋದ ಮೇಲೆ ಈ ವ್ಯವಹಾರಗಳೆಲ್ಲ ಆದ ಮೇಲೆ ಬಹುಶಃ ಕೇಂದ್ರದ ಬಹುಶಃ ಮುಗಿಯಿತು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ಕೇಂದ್ರದ ಅಭಿಮಾನಿಗಳೆಲ್ಲ ಯೋಚನೆ ಮಾಡಿದ್ರು. ಆಗ ನಮ್ಮ ನಿರ್ದೇಶಕರು ನನ್ನ ಹತ್ರ ಹೇಳಿದ್ರು, ಹೀಗೆ ನಾವು ಅದನ್ನು ಮತ್ತೆ ಕಟ್ಟುವಲ್ಲಿ ನಾವು ಮುಂದೆ ಆಗಬೇಕು ಅಂತೇಳಿ ನಾವೆಲ್ಲ ಕೂತು ಮಾತಾಡ್ತು. ಅದಕ್ಕೆ ನಾನು ಹೇಳಿದೆ, ನನ್ನನ್ನೆಲ್ಲ ಅದಕ್ಕೆ ಹಾಕಬೇಡಿ, ನನಗೆ ಬೇಡ, ನಾನು ವಿದ್ಯೆ ಇಲ್ಲದವ. ಅವ್ರು ಹೇಳಿದ್, ಇಲ್ಲ, ನೀನು ಇಷ್ಟು ಅನುಭವ ಇದೆ, ನೀನು ಅದನ್ನು ಇದು ಮಾಡಬೇಕು, ನಿನ್ಗೆ ಎಲ್ಲ ಸಹಕಾರಗಳನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅಷ್ಟರವರೆಗೆ ಹೊರಗಿನ ಯಕ್ಷಗಾನ ಕಲಿಕಾ ವಿದ್ಯಾರ್ಥಿಗಳಿಗೆ ಕೇಂದ್ರದಲ್ಲಿ ಹೆಚ್ಚು ಅವಕಾಶ ಇರ್ತಾ ಇರಲಿಲ್ಲ. ಬಲೆ ಕೇಂದ್ರದಲ್ಲಿ ಇರುವಂತಹ ಒಂದು 10 ಮಕ್ಕಳಿಗೆ ಮಾತ್ರ ನಾವು ಯಕ್ಷಗಾನವನ್ನು ಹೇಳಿಕೊಡ್ತಾ ಇದ್ವಿ. ಇದನ್ನು ಹೊರಗಿನ ಜನರಿಗೆ ನಾವು ಬೆಳೆಸಬೇಕು, ಅವರಿಂದ ಇದನ್ನು ನಾವು ಬೆಳೆಸಬೇಕು ಅಂತ ನಾವು ಹೇಳಿದಾಗ ನಮ್ಮ ನಿರ್ದೇಶಕರು ಅದಕ್ಕೆ ಒಪ್ಪಿಕೊಂಡ್ರು, ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಒಪ್ಪಿಕೊಂಡ್ರು, ಮಣಿಪಾಲದವರು. ಆಮೇಲೆ ನಾನು ಹೊರಗಿನ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದೆ. 5 ವರ್ಷದಿಂದ 60 ವರ್ಷದ ಪ್ರಾಯದವರೆಗೂ ನಾನು ಈ ಗಳಿಗೆಯವರೆಗೂ ನಾವು ಕಲಿಸ್ತಾ ಇದ್ದೇವೆ ಕೇಂದ್ರದಲ್ಲಿ. ಮತ್ತೆ ಶಾಲಾ ವಿದ್ಯಾರ್ಥಿಗಳಿಗೆ 24 ಗಂಟೆ ಯಾರು ಬಂದು ಕೇಳಿದ್ರು ಈ ಗಳಿಗೆವರೆಗೆ ನಾವು ಅದನ್ನು ಯಕ್ಷಗಾನ ಕಲಿಸುವುದಿಲ್ಲ ಅಂತೇಳಿಲ್ಲ. ಯಕ್ಷಗಾನ ಮಾತ್ರ ಅಲ್ಲ, ಯೋಗ, ಆಧ್ಯಾತ್ಮಿಕದ ಬಗ್ಗೆ, ಬದುಕಿನಲ್ಲಿ ಹಾಗೆ ಬದುಕಬೇಕು, ಸಮಾಜದಲ್ಲಿ ಹಾಗೆ ಸ್ಪಂದಿಸಬೇಕು, ಬದುಕಿನ ಶಿಕ್ಷಣ. ವಿದ್ಯೆ ಅಂದ್ರೆ ಸಮಾಜದಲ್ಲಿ ನೋಡಿ, ಅಲ್ಲಿ ಮಾಡಿ, ಅಲ್ಲಿಂದ ಪಾಸ್ ಆಗಬೇಕು, ಈ ರೀತಿಯ ಮಕ್ಕಳಿಗೆಲ್ಲ ಬೋಧನೆ ಮಾಡ್ತಾ ಇದ್ದೆ. ಆಮೇಲೆ ನನಗೊಂದು ಆಲೋಚನೆ ಬಂತು, ಈ ಕಲಾವಿದರಿಂದ ಕಲೆಯನ್ನು ಮುಂದೆ ಉಳಿಸಿಕೊಳ್ಳಿಕ್ಕೆ ಕಷ್ಟ, ಅದಕ್ಕಾಗಿ ವಿದ್ಯಾವಂತರು ಇದಕ್ಕೆ ಸೇರ್ಪಡೆ ಆಗಬೇಕು. ನಾವು ಕೇಂದ್ರಕ್ಕೆ ಬರುವಂತ ವಿದ್ಯಾರ್ಥಿಗಳೆಲ್ಲ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ನನ್ನಾಗೆ ಏನು ಗೊತ್ತಿಲ್ಲದವರು ಬಂದು ಸೇರ್ಪಡೆ ಮಾಡುದು. ಅದನ್ನ ನಾನು ನಿರ್ದೇಶಕರಿಗೆ ಹೇಳಿದೆ. ಅದಕ್ಕೆ ಆರ್ಥಿಕವಾಗಿ ಏನು ಮಾಡಬೇಕು ಹೇಳಿದ್ರು. ಆರ್ಥಿಕವಾಗಿ ನಾವು ಜನರಿಂದಲೇ ಅದಕ್ಕೆ ಇದು ಮಾಡಬೇಕು ಅಂತ ಪ್ರಥಮ ವರ್ಷದಲ್ಲಿ 6 ವಿದ್ಯಾರ್ಥಿಗಳನ್ನು ನಾವು ಕಾಲೇಜು ಮತ್ತೆ ಹೈಸ್ಕೂಲ್ ಲೆವೆಲ್ ಅಲ್ಲಿ ನಾವು ಸೇರ್ಪಡೆ ಮಾಡ್ತು. ಎಲ್ಲ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಮಕ್ಕಳಿದ್ದಾರೆ, ಹೊರ ರಾಜ್ಯಗಳಿಂದ ಬಂದ ಮಕ್ಕಳು ಇದ್ದಾರೆ. ಮುಖ್ಯವಾಗಿ ವಿದ್ಯೆಯಿಂದ ವಂಚಿತರಾದಂಥ ಮಕ್ಕಳು,
ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಕ್ಕಳು, ಬಡ ಕಲಾವಿದರ ಮಕ್ಕಳು. ಇದಕ್ಕೆಲ್ಲ ಕಾರಣ ಒಂದು ಲೆಕ್ಕ ನನ್ನನ್ನೇ ನಾನು ನೋಡಿಕೊಂಡು ಈ ಒಂದು ವ್ಯವಸ್ಥೆಗೆ ನಾನು ಮುಂದಾದವ. ದುಡಿಮೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಮಕ್ಕಳನ್ನು ನೋಡಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಶಾಲೆಯ ಶಿಕ್ಷಣ ಜೊತೆಯಲ್ಲಿ ಯಕ್ಷಗಾನ ಶಿಕ್ಷಣ, ಅದು ಬರೇ ನೀವು ಯಕ್ಷಗಾನವೇ ನಿಮಗೆ ಕಲಿಬೇಕಂತ ಹೇಳಿ ಆದ್ರೆ ಅದು ಅವಧಿ ಏನಿಲ್ಲ, ಏನ್ ತಗೊಳ್ಳೋದಿಲ್ಲ. ಇದು ಯಕ್ಷಗಾನ ಕೇಂದ್ರದ ಗುರು ಬನ್ನಂಜೆ ಸಂಜೀವ ಸುವರ್ಣರ ಮಾತು. ತೆಂಕಿಗೆ ಈ ಭಾಗ್ಯ ಕಡಿಮೆ, ಇಲ್ಲವೇ ಇಲ್ಲ ಎಂದು ಹೇಳಲಾಗುತ್ತಿಲ್ಲ. ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇದೆ. ಪಡ್ರೆ ಚಂದು ಸ್ಮಾರಕ ಕಲಾ ಕೇಂದ್ರ, ಕೂಡ್ಲು ಯಕ್ಷಗಾನ ತರಬೇತಿ ಕಲಾ ಸಂಘ ಗುರುತಿಸಬಹುದಾದ ಸಂಘಗಳು. ತೆರೆಮರೆಯಲ್ಲಿ ರಜಾದಿನಗಳಲ್ಲಿ, ಮೇಳದ ಆಟಗಳಿಲ್ಲದ ಸಂದರ್ಭಗಳಲ್ಲಿ ಯಕ್ಷಗಾನ ಕಲಿಸುವ ಕಲಾವಿದರು ಅಲ್ಲಲ್ಲಿ ಇರುವುದು ಸಮಾಧಾನದ ವಿಚಾರ. ಯಕ್ಷಗಾನ ತರಬೇತಿ ನೀಡುತ್ತಿರುವ ಹಿರಿಯ ಕಲಾವಿದರು ಆದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರು. ಇಲ್ಲಿ ಒಂದು ಸಿಸ್ಟಮ್, ಈಗ ಶಾಲೆ ಕಾಲೇಜುಗಳಲ್ಲಿ ಇದ್ದಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂದರೆ ಹೀಗಿರ್ತದೆ. ಅಲ್ಲಿ ಒಂದು 8ನೇ ಕ್ಲಾಸ್ನಲ್ಲಿ ಇಷ್ಟು ತಿಳಿದಿರಬೇಕು, SSLC ಅಂದರೆ ಇಷ್ಟು ತಿಳಿದಿರಲೇಬೇಕು ಅನ್ನೋದು ಹೇಗೆ ಬೆಳೆದು ಬರುವ ಕ್ರಮ ಹೇಗೆ, ಅದನ್ನು ಶಿಕ್ಷಣದಲ್ಲೇ ನಾನು ತೋರಿಸು ಸರ್. ತಿಳಿಬೇಕವ, ತಿಳಿಯುವುದು ಅಂದರೆ ಕಲಿಯುವುದಲ್ಲ, ತಿಳಿಯುವುದು. ತಿಳಿಯುವುದು ಅಂದರೆ ಜಾಗಟೆಯನ್ನು ಮತ್ತು ಕೋಲನ್ನು ಹಿಡ್ಕೊಂಡು ಏನು ಮಾಡಬೇಕು, ತಾಳ ಹಾಕುವುದು ಹೇಗೆ, ಆ ತಾಳ ಹಾಕುವ ಪೆಟ್ಟುಗಳು ಹೇಗೆ. ಈಗ ಅವರಿಗೆ ಒಂದು ಉದಾಹರಣೆಗೆ 1 ತಾಮ್ ತತ್ತ, 2 ತಾಮ್ ತತ್ತ, 3 ನೋಡಿ ಇಂಥದ್ದನ್ನು ನಾವು ಹೇಳಿಕೊಡ್ಬೇಕು. ಅದಕ್ಕೆ ತಗ್ಗಿಟ್ಟ ತಕ್ಕ ದಿಮ್ಮಿ, ತಕ್ಕಿಟ್ಟ ತಕ್ಕ ಜಣ್ಣು, ಗಜ ಮುಖದ ಬಗೆ ಗಣಪಗೆ ನೋಡಿ ಹೇಳಿಕೊಡುವಾಗ. ಅಂದರೆ ಗಜಮುಖದ ಬಗೆಯಿಂದ ಮೊದಲು ಆ ತಾಳ ಹಾಕೋದು, ಮತ್ತು ಅದಕ್ಕೆ ಶ್ರುತಿ, ರಾಗಗಳು, ಹಾಗೆ ಎಲ್ಲ ಪದಕ್ಕೂ ಆರ್ಥಿಕ ಸ್ಥಿತಿಯು ಮೇಳಕ್ಕೆ ಹೋಗೋದಿದ್ರೆ ನನಗೆ ಕ್ಲಾಸು ಶಿಕ್ಷಣದಲ್ಲಿ ಬರ್ತಿತ್ತು. ಈ ದುಡ್ಡೆಲ್ಲ ಈ ಆಟದಲ್ಲಿ ಸಿಕ್ಕಿದ್ದ ದುಡ್ಡಿಲ್ಲ. ಆಟದಲ್ಲಿ 6 ತಿಂಗಳಲ್ಲಿ ಸಿಕ್ಕೋ ದುಡ್ಡು ನನಗೆ ಶಿಕ್ಷಣದಲ್ಲಿ 2 ತಿಂಗಳಲ್ಲಿಯೂ ನಾನು ಕೇಳಿ ಅಲ್ಲಿದ್ದರೂ ನನಗೆ ಆಗಿ ಕೊಡೋದು. ಒಂದು ಗುರುದಕ್ಷಿಣೆ ಹೀಗೆಲ್ಲ ಕೊಡುವ ಕ್ರಮ ಇರ್ತದಲ್ಲ, ಕ್ಲಾಸ್ ಪ್ರಾರಂಭವಾಗುವಾಗ, ಒಂದು ಮೇಳಕ್ಕೆ ಹೋಗಿ ಒಂದು ಪದ ಹೇಳುವಾಗ, ಇದರಲ್ಲಿ ನನಗೆ ಅದರೊಡೆಯಲ್ಲಿ ಮನೆ ಕೆಲಸವು ಮನೆಯದ್ದು ಆಯಿತು. ಆರ್ಥಿಕ ಸ್ಥಿತಿಯಲ್ಲಿಯೂ ಇದು ಒಳ್ಳೆ ಇತ್ತು. ಈಗಲೂ ಹಾಗೆ ನನಗೆ ಒಂದು ಶಿಕ್ಷಣದಲ್ಲಿ ನನಗೆ ತೊಂದರೆ ಇಲ್ಲ. ಈಗ ಒಂದು ಕಲಾವಿದರಿಗೆ ಸಿಕ್ಕೋ ದುಡ್ಡು ನನಗೆ ಈಗಲೂ ಕೂಡ ಸಿಗ್ತಾ ಇರ್ತದೆ. ಇಲ್ಲಿ ನನಗೂ ಹಾಗೆ ಒಂದು ರೂಲ್ಸ್ ಮೇಟ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಮನೆಯ ತಾಪತ್ರೆ ನಂದುಂಟು. ನನ್ನನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದು ಬುಧವಾರ ಒಂದು 4:15 ಗಂಟೆಯಿಂದ 7 ಗಂಟೆವರೆಗೆ ಕ್ಲಾಸ್ ಮಾಡ್ಬೋದು. ಶನಿವಾರ ಆದರೆ ರಜೆ ಇರ್ತದೆ. ಕೆಲವು ಕೇರಳದಲ್ಲಿ ಫುಲ್ ರಜೆ ಇರ್ತದೆ. ಕೇರಳದಲ್ಲಿ ಶನಿವಾರ ನಂದು ಮುಜಿಂಗಾವಿನಲ್ಲಿ ಕ್ಲಾಸ್. 1:30 ಗಂಟೆಗೆ ಮಕ್ಕಳು ಬಂದು ಕೂತ್ಕೊಳ್ತಾರೆ. ಮಧುರು, ಕೂಡ್ಲು, ಮುಳ್ಳೇರಿ, ಆಚೆಯಿಂದ ಎಲ್ಲ ಬರ್ತಾರೆ ಅಲ್ಲಿಗೆ. ಒಂದು ಸಾಯಂಕಾಲ ಒಂದು 5 ಗಂಟೆವರೆಗೆ ಕ್ಲಾಸ್ ಮಾಡುವ. ಮತ್ತು ನನಗೆ ರಾತ್ರಿ ಮನೆ ಹೋಗಬೇಕು. ಆದಿತ್ಯವಾರ ಫುಲ್ ರಜೆ ಉಂಟು. ಹಾಗಾಗಿ ಬೆಳಿಗ್ಗೆಯಿಂದ ಕತ್ಲೆವರೆಗೂ ಬೇಕಾದಾಗೆ ಮಾಡ್ತೇನೆ ನಾನು. ಬಾಕಿ ಕ್ಲಾಸುಗಳನ್ನೆಲ್ಲ ನನ್ನ ಹೊತ್ತಿಗೆ ಎಜೆಕ್ಟ್ ಮಾಡಿಕೊಂಡು, ಮತ್ತು ನಾನು ಮನೆಯಲ್ಲಿರುವ ಕೇಳಿಕೊಂಡು ಬರ್ತಾರೆ. ಈಗ ಫೋನು ಮಾಡಿಕೊಂಡು ಪುರ್ಸೊತ್ತುಂಟು ಅಂತ ಕೇಳಿಕೊಂಡು ನನಗೊಂದು ವಿಷಯ ಕೇಳಿಕೊಂಡು ಮನೆಗೆ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಒಂದು 70-85 ಕಡೆಗಳಲ್ಲಿ ಕ್ಲಾಸ್ ಆಗಿದೆ ಸರ್. ಒಂದು ದೇಲಂಪಾಡಿಯಿಂದ ಹಿಡಿದು ಕೇರಳದಲ್ಲೇ ಆಗಿ, ಒಂದು ನೀರ್ಚಾಲು, ಒಂದು ಬೋವಿಕಾನದಲ್ಲಿ ಆಗಿದೆ ಕ್ಲಾಸು. ಮತ್ತು ಪುಳಿಕೋರು, ಸಿರಿಬಾಗಿಲು, ಈ ಸಿರಿಬಾಗಿಲು ಮಯ್ಯರು ನನ್ನ ಸ್ಟೂಡೆಂಟ್ ಅವರು. ಮತ್ತು ಕೋಳಿಯೂರು ಭಾಸ್ಕರ ಅಂತ ಇದ್ದ ಚೆಂಡೆಗೆ ಪುತ್ತೂರಲ್ಲಿದ್ದಾರೆ. ಯಕ್ಷಗಾನ ಕೇವಲ ಮನರಂಜನೆ ಕಲೆ ಮಾತ್ರವಲ್ಲ, ಭಾಷೆ ಬೆಳೆಸುವ ಕಲೆಯಾಗಿದೆ. ಭಾಷೆ ಮತ್ತು ಸಂಸ್ಕಾರಗಳು ದಿನದಿಂದ ದಿನಕ್ಕೆ ಸೊರಗುತ್ತಿವೆ ಎಂಬ ವಿಷಾದ ವ್ಯಕ್ತಪಡಿಸುವ ಬದಲು ಈ ಮಣ್ಣಿನ ಕಲೆ ಯಕ್ಷಗಾನವನ್ನು ವಿದ್ಯಾರ್ಥಿಗಳಿಗೆ ಮತ್ತು ತಮ್ಮ ಮಕ್ಕಳಿಗೆ ಕಲಿಸಿದರೆ ಅಥವಾ ಕೇಳಿಸುವ ಪ್ರಯತ್ನ ಮಾಡಿದರೆ ಈ ಮೂಲಕವೂ ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕಾರ ಉಳಿಯುತ್ತದೆ, ಬೆಳೆಯುತ್ತದೆ. ದಶಕಗಳ ಹಿಂದೆ ಯಕ್ಷಗಾನವು ಅಳಿದು ಹೋಗಿಯೇ ಬಿಡುತ್ತೇನೋ ಎಂಬ ಭೀತಿ ಎಲ್ಲರಲ್ಲಿತ್ತು. ಆದರೆ ಹಾಗಾಗಲಿಲ್ಲ. ಯಕ್ಷಗಾನದತ್ತ ಯುವ ತಲೆಮಾರು ಇತ್ತೀಚೆಗೆ ಹೆಚ್ಚು ಆಕರ್ಷಿತವಾಗುತ್ತಿದೆ. ಪ್ರಾಥಮಿಕ, ಪ್ರೌಢ, ಪದವೀಧರ, ಸ್ನಾತಕೋತ್ತರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ವೃತ್ತಿ ಕಲಾವಿದರಿಗೆ ಸರಿ ಸಮಾನರಾಗಿ ವಿಜೃಂಭಿಸುತ್ತಿದ್ದಾರೆ. ಹಲವು ಮಕ್ಕಳ ಮೇಳಗಳ ಬಾಲ ಕಲಾವಿದರು ಪ್ರೇಕ್ಷಕರನ್ನು ಯಕ್ಷಗಾನಕ್ಕೆ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಲೆ ನಿಂತ ನೀರಲ್ಲ. ಸುಧಾರಣೆ, ಬದಲಾವಣೆ ಹಾಗೂ ಪರಿವರ್ತನೆ ಎಲ್ಲ ಕಲೆಗಳಲ್ಲಿಯೂ ಸರ್ವೇ ಸಾಮಾನ್ಯ. ಹಾಗೆಂದು ಕೆಲವು ಕಲೆಗಳು ಇಂದು ಕೂಡ ಯಾವುದೇ ಹೆಚ್ಚಿನ ಬದಲಾವಣೆ ಇಲ್ಲದೆ ಪ್ರದರ್ಶನಗೊಳ್ಳುತ್ತಿದೆ. ಕಥಕ್ಕಳಿ, ಕೂಚುಪುಡಿ, ಭರತನಾಟ್ಯಗಳು ಬದಲಾಗಿಲ್ಲ. ಶಾಸ್ತ್ರೀಯ ಸಂಗೀತದ ನಡೆ ಸಂಗತಿಗಳು ಬದಲಾಗಿಲ್ಲ. ಹಾಗೆಂದು ಸಂಗೀತ ಕಚೇರಿಗಳಲ್ಲಿ ಡ್ರಮ್, ಬೀಟ್ಸ್, ತಬಲ ತಲೆ ಹಾಕುತ್ತಿದೆ ಎಂಬುದು ಸುಳ್ಳಲ್ಲ. ಕಲಾ ಪ್ರಕಾರಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ
ಹಲವಾರು ಬದಲಾವಣೆಗಳು ಕಾಲಕಾಲಕ್ಕೆ ಆದಂತೆ ಯಕ್ಷಗಾನ ರಂಗವು ಹಲವಾರು ಬದಲಾವಣೆಗಳಿಗೆ ಮೈಯೊಡ್ಡಿರುವುದು ಕಲಾಸಕ್ತರಿಗೆ ವೇದ್ಯವಾದ ವಿಚಾರ. ಇತ್ತೀಚೆಗೆ ಯಕ್ಷಗಾನ ರಂಗದಲ್ಲಿ ಹಲವಾರು ಹೊಸ ಹೊಸ ಪ್ರಯೋಗಗಳು ನಡೆಯುತ್ತಿವೆ. ಹಳೆ ಪ್ರಸಂಗಗಳಿಗೆ ಹೊಸ ಹೊಸ ಹೆಸರನ್ನು ಕೊಟ್ಟು ಜನರನ್ನು ಆಕರ್ಷಿಸುವ ತಂತ್ರವೂ ಇದೆ. ಶ್ರೀಹರಿ ಪಾರಮ್ಯ, ಶ್ರೀರಾಮ ದರ್ಶನ, ಕೃಷ್ಣ ಕೃಷ್ಣ ಶ್ರೀಕೃಷ್ಣ, ಮೋಕ್ಷ ಸಾಮ್ರಾಜ್ಯ ಮುಂತಾದ ಪ್ರಸಂಗಗಳನ್ನು ಇಲ್ಲಿ ಹೆಸರಿಸಬಹುದು. ಪ್ರಾಯಃ ಪ್ರಸಂಗದಲ್ಲಿ ಒಳ ಬದಲಾವಣೆಯಲ್ಲಿ ಹೊಸ ಆಕರ್ಷಣೆಯ ತಂತ್ರವನ್ನು ಮಾಡಿರುತ್ತಾರೆ. ಒಮ್ಮೆಗೆ ಕಲಾಭಿಮಾನಿಗಳಿಗೆ ಏನೋ ಹೊಸ ಪ್ರಸಂಗವೆಂಬಂತೆ ಹೋಗೋಣ ಎಂದು ಒಮ್ಮೆ ಮನಸ್ಸಿಗೆ ಬಂದರೆ ಸಾಕು, ಮತ್ತೆ ಅವರನ್ನು ಹಿಡಿದಿಡುವ ನೈಪುಣ್ಯತೆಯನ್ನು ಕಲಾವಿದರು ಪ್ರದರ್ಶಿಸುತ್ತಾರೆ. ನಾವೆಲ್ಲ ನಾಟಕದಾಳುಗಳು, ನಾವೆಲ್ಲ ನಾಟಕದಾಳುಗಳು, ಕೇಳಣ್ಣ ಕೇಳಣ್ಣ ಅಂತ್ಯದ ಕಾಲ ಬಂತು. ನಾವೆಲ್ಲ ನಾಟಕದಾಳುಗಳು, ಕೇಳಣ್ಣ ಕೇಳಣ್ಣ ಅಂತ್ಯದ ಕಾಲ ಬಂತು. ಇತ್ತೀಚೆಗೆ ಪುರಾಣ ಪ್ರಸಂಗಗಳ ಪಾತ್ರಗಳನ್ನೇ ಮುಖ್ಯವಾಗಿಟ್ಟು ಪ್ರಸಂಗವನ್ನು ಪ್ರದರ್ಶಿಸುತ್ತಾರೆ. ಭೀಮ, ಅಶ್ವತ್ಥಾಮ, ಅರ್ಜುನ, ಕರ್ಣ, ಅಹಲ್ಯೆ, ವಿಶ್ವಾಮಿತ್ರ, ವೀರಲಕ್ಷ್ಮಣ, ಭಕ್ತ ಆಂಜನೇಯ ಹೀಗೆಲ್ಲ ಆಯಾ ಪಾತ್ರಗಳು ಬರುವಂತಹ ಸನ್ನಿವೇಶಗಳನ್ನು ಮಾತ್ರ ಆಯ್ದು ಜನರಿಗೆ ರಂಜನೆ ನೀಡುವುದೇ ಆದರೂ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತಿದೆ ಎಂಬ ಸಮಾಧಾನ ಯಕ್ಷಗಾನಾಸಕ್ತರಿಗೆ ಇದೆ. ವರ್ತಮಾನ ಕಾಲದಲ್ಲಿ ಯಕ್ಷಗಾನದ ಪ್ರತಿಯೊಂದು ಅಂಗವೂ ವ್ಯತ್ಯಾಸ, ಪರಿವರ್ತನೆಗೊಂಡಿದೆ, ಆವಿಷ್ಕಾರ ಪಡೆದಿದೆ. ಹೊಸ ಪ್ರಯೋಗಗಳು ನಡೆಯುತ್ತಿವೆ. ಆಧುನಿಕ ಆಕರ್ಷಣೆಯೆಲ್ಲವೂ ಸೇರ್ಪಡೆಯಾಗಿದೆ. ಇಂಥ ಬದಲಾವಣೆಯಲ್ಲಿ ಏಕವ್ಯಕ್ತಿ ಯಕ್ಷಗಾನ ಪ್ರದರ್ಶನ ಹುಟ್ಟಿಕೊಂಡಿತು. ಒಬ್ಬ ಪ್ರತಿಭಾವಂತ ಕಲಾವಿದ ಯಕ್ಷಗಾನದಲ್ಲಿ ನವರಸಗಳನ್ನು ಅಭಿನಯದ ಮೂಲಕ ಪ್ರದರ್ಶನವನ್ನು ನೀಡಲು ಸಾಧ್ಯ ಎಂಬುದನ್ನು ಮಂಟಪ ಉಪಾಧ್ಯಾಯರು ಮತ್ತು ಶತಾವಧಾನಿ ಆರ್ ಗಣೇಶ್ ತಂಡದವರು ಹೊಸ ಪರಿಕಲ್ಪನೆಯನ್ನು ತಂದು ಯಶಸ್ವಿಯಾದರು. ಏಕವ್ಯಕ್ತಿ ಯಕ್ಷಗಾನದ ಕಲ್ಪನೆ ಗಣೇಶ್ ಅವರದ್ದಾದರೂ ಕೂಡ ಅದನ್ನು ಪ್ರಾಯೋಗಿಕವಾಗಿ ಈಗ ಪ್ರಯೋಗ ಒಂದು 3-4 ಮಾಡಿದ ತಕ್ಷಣ ಅದು ಪ್ರಯೋಗದ ಹಂತದಲ್ಲೇ ಇರ್ತದೆ. ಸಾಮಾನ್ಯವಾಗಿ ಪ್ರದರ್ಶನದ ಮಟ್ಟಕ್ಕೆ ಏರಬೇಕಾದ್ರೆ ಅದರ ನಿಜವಾದ ಉದ್ದ, ಅಗಲ, ಆಳ, ಎತ್ತರ ಎಲ್ಲವನ್ನು ಕಂಡುಕೊಳ್ಬೇಕಾಗತ್ತೆ. ಗಣೇಶ್ ಅವರು ನನಗೆ ವರ್ಷಕ್ಕೂ ಒಂದೊಂದು ಪ್ರಸಂಗವನ್ನು ಬರ್ಕೊಟ್ರು. ಪ್ರಸಂಗ ಅನ್ನೋದು ಹೆಸರಿಗೆ ಬರ್ಕೊಟ್ಟದ್ದಲ್ಲ, ಒಂದೊಂದು ದೃಷ್ಟಿಕೋನ ಇಟ್ಕೊಂಡು ಬರ್ಕೊಟ್ರು. ಈ ಭಾಮಿನಿ ಅನ್ನೋದು ಒಂದು ಚಿತ್ತವೃತ್ತಿ ಅಂತ, ಮನಸ್ಸಿನ ಹೊಯ್ದಾಟಗಳ ವಿವರಣೆಯನ್ನು ತೋರಿಸುವಂಥದ್ದು ಒಂದು ನಾಯಿಕ ಲಕ್ಷಣಗಳನ್ನಿಟ್ಟು. ಕೃಷ್ಣಾರ್ಪಣ ಅನ್ನೋದು ಪಾತ್ರವನ್ನು ಹೇಗೆ ವಿಸ್ತಾರ ಮಾಡಬಹುದು ಅಂತ. ಹಾಗೆ ಯಕ್ಷದರ್ಪಣ ಅನ್ನೋದು ನಾನು ಇಲ್ಲಿ ಗುರು ಬನ್ನಂಜ ಸಂಜೀವ ಸುವರ್ಣರಿಂದ 15 ದಿವಸ ಟ್ರೈನಿಂಗ್ ತಗೊಂಡು ನಾನು ಯಕ್ಷದರ್ಪಣ ಅಂತ ಪೂರ್ವರಂಗ ಅಂತ ಏನು ಕಡೆಗಣನೆ ಆಗಿದೆ ಅದನ್ನು ಮತ್ತೆ ಆವಿಷ್ಕಾರ ಮಾಡಿರೋದು. ಹಾಗೆ ಒಂದೊಂದು ಪ್ರಸಂಗ, ಜಾನಕಿ ಜೀವನ ಅಂದರೆ ಒಂದು ಕರುಣರಸವನ್ನೇ ಇಟ್ಕೊಂಡು 2 ಗಂಟೆ ಹೇಗೆ ರಂಗದಲ್ಲಿ ನಿಲ್ಲಬಹುದು ಅನ್ನೋದಕ್ಕೆ ಜಾನಕಿ ಜೀವನ. ವೇಣು ವಿಸರ್ಜನ ಅನ್ನೋದು ಒಂದು ಕೊಡಲಿಕ್ಕೆ ಇರುವುದು ಪ್ರಪಂಚದಲ್ಲಿ ಪ್ರೀತಿ ಒಂದೇ ಅಂತ ತೋರಿಸುವುದು ರಾಧೆಯ ಮೂಲಕ. ಹೀಗೆ ಒಂದೊಂದು ಪ್ರಸಂಗದಲ್ಲೂ ಒಂದೊಂದು ವಿಶೇಷತೆಯನ್ನು ತೋರಿಸಿದವರು ಗಣೇಶ್ ಅವರು. ಮುಂದೆ ಪ್ರೌಢ ಕಲಾವಿದರಾದ ಶ್ರೀ ರವಿ ಅಲೆವೂರಾಯರು ಬೇರೆ ಬೇರೆ ಸ್ತ್ರೀ ಪಾತ್ರಗಳಲ್ಲಿನ ಸನ್ನಿವೇಶವನ್ನು ನವರಸಗಳಲ್ಲಿ ನೀಡಿ ಪ್ರದರ್ಶಿಸಿದರು. ಶ್ವೇತಕುಮಾರ ಪ್ರಸಂಗದ ತ್ರೈಲೋಕ್ಯ ಸುಂದರಿಯ ಪ್ರವೇಶ, ಶ್ರೀಕೃಷ್ಣ ಲೀಲೆಯ ಮಾಯಾಪೂತನಿಯ ಪ್ರವೇಶ ಅಲ್ಲದೆ ಚಿತ್ರಾಂಗದೆ, ಪ್ರಮೀಳೆ ಮೊದಲಾದ ಸ್ತ್ರೀ ಪಾತ್ರಗಳ ವಿವಿಧ ಸನ್ನಿವೇಶಗಳ ಪ್ರದರ್ಶನ ಅನಾವರಣಗೊಂಡು ಯಶಸ್ವಿಯೂ ಆಗಿದೆ. ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ, ಮಂಗಲ ಭಕ್ತರ ಪೋಷಕಿಗೆ, ಮಂಗಲ ಜಯ ಜಯ ರಾಮಚಂದ್ರನಿಗೆ, ಮಂಗಲ ದಶರಥ ನಂದನಿಗೆ, ಮಂಗಲಂ ಜಯ ಮಂಗಲಂ ಮಂಗಲಂ.
ವೈಭವ ಮೇಳಗೊಂಡ ವೇಷವಾಗೂ ರಸವಿಲಾಸವ. ಇದುವರೆಗೆ ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನದ 22ನೆಯ ಹೆಜ್ಜೆ ಯಕ್ಷಗಾನದಲ್ಲಿ ಬದಲಾವಣೆ ಪ್ರಸಾರವಾಯಿತು. ತಾಳಗತಿಯೋ ಕಾಲಗತಿಯ ಗುಣಿಸಿದಂದವ. ಈ ಹೆಜ್ಜೆಗೆ ಬರಹದ ಬೆರಳು ಪ್ರೊಫೆಸರ್ ಮಧೂರು ಮೋಹನ ಕಲ್ಲೂರಾಯ. ಕೇಳಿರೆಲ್ಲ ಗಾನ ನೃತ್ಯ. ನಿರೂಪಣೆ ಸೂರ್ಯನಾರಾಯಣ ಭಟ್ PS ಹಾಗೂ ಮಂಜುಳಾ ಸುಬ್ರಹ್ಮಣ್ಯ. ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ಗಿರೀಶ್ ರೈ ಕಕ್ಕೆಪದವು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಬನ್ನಂಜೆ ಸಂಜೀವ ಸುವರ್ಣ. ಶೀರ್ಷಿಕೆ ಗೀತೆ ರಚನೆ ಶ್ರೀಧರ DS. ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು. ನೆರವು ಕೃಷ್ಣಾನಂದ ಹೇರಳ ಮಧೂರು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು PS ಸೂರ್ಯನಾರಾಯಣ ಭಟ್.